ಇದೆಲ್ಲ ಗೊಂದಲಗಳ ಮಧ್ಯೆ ಕುಮಾರಸ್ವಾಮಿ ಬಗ್ಗೆ ತಮ್ಮ ಅಳಿಯ ಆಡಿದಂತಹ ಮಾತಿಗೆ ಭಾರತಿ ವಿಷ್ಣುವರ್ಧನ್ ಕ್ಷಮೆಯಾಚನೆ ಮಾಡಿದ್ದಾರೆ. ಸ್ಮಾರಕ ಆಗಿಲ್ಲ ಅನ್ನೋ ಸಿಟ್ಟಲ್ಲಿ ಆ ಮಾತನ್ನ ಆಡಿರಬೇಕು, ಬೇರೆ ಯಾವುದೇ ಸಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಆಗಬೇಕು, ಬೇರೆಲ್ಲೂ ಸ್ಮಾರಕಕ್ಕೆ ಒಪ್ಪಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. I'm so sorry for that. ಯಾಕೆ ಅಂತ ಹೇಳಿದ್ರೆ ಸರ್, ತುಂಬಾ ದುಃಖ ಆಗಿದೆ, ತುಂಬಾ ಬೇಜಾರಾಗಿದೆ. ಕೆಲವು ಸಲ ನಮಗ್ ತಿಳಿದೇ ಮಾತಾಡ್ಬಿಡ್ತೀವಿ. ಸೊ ಹಾಗಾಗಿ ಆ ತಪ್ಪಾಗಿದೆ ಅಷ್ಟೇ ವಿನಃ ಯಾರಿಗೂನುವೆ ಅಗೌರವಾಗಿ ಮಾತಾಡೋ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲವೂ ಇಲ್ಲ. ಸೊ ಅದು ಎಷ್ಟು ನೋವಾಗಿರ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕು ಅಷ್ಟೇ ವಿನಃ ಅಷ್ಟೇ ವಿನಃ ಯಾರಿಗೂನುವೆ ಅಗೌರವಾಗಿ ಮಾತಾಡ್ಬೇಕು ಅನ್ನೋದು ಯಾವುದೂನುವೆ ಇಲ್ಲ. ಸೊ ಅಕಸ್ಮಾತ್ ಅದು ಬಾಯ್ ತಪ್ಪಿ ಆಗಿರ್ಬೇಕು ಅಷ್ಟೇ ವಿನಃ ಅವ್ರು ಯಾವತ್ತೂನುವೆ ಹಾಗೆ ಮಾತಾಡ್ದವ್ರಲ್ಲ, ಮಾತಾಡಲ್ಲ. ಅಂಥದ್ರಲ್ಲಿ ಅವ್ರ ಬಾಯಿಂದ ಬಂದಿದೆ ಅಂದ್ರೆ ಅದು ಎಷ್ಟು ನೋವಾಗಿರ್ಬೇಕು ಅನ್ನೋದು ಗೊತ್ತಾಗಿರ್ಬೇಕು ಅಷ್ಟೇ ವಿನಃ ಮಿಕ್ಕಿದ್ ಯಾರಿಗೂನು ಅಗೌರವಾಗ ಮಾತಾಡ್ಬೇಕು ಅನ್ನೋ ಒಂದು ಇದು ಮನ್ಸು ಯಾವತ್ತೂ ಇಲ್ಲ. ಅದನ್ನ ಯಾರೂನುವೆ ತಪ್ಪು ತಿಳ್ಕೊಳ್ಬೇಡಿ, ದಯವಿಟ್ಟು ಕ್ಷಮಿಸಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನಿಲ್ಲ, ನನ್ಗೆ ಮೈಸೂರ್ದು ಕ್ಲಿಯರ್ ಮಾಡ್ಕೊಟ್ಬಿಟ್ಟು ಕೆಲಸ ಶುರು ಮಾಡಕ್ ಹೇಳ್ಬಿಟ್ರೆ ಸಾಕಪ್ಪ, ಇನ್ನೇನು ಇಲ್ಲಪ್ಪ. ನಮ್ಮ ಯಜಮಾನ್ರದು ಅವ್ರ ಇಷ್ಟವಾದ ಜಾಗ, ಕೆಲಸ ನಡೀತಾ ಇತ್ತು, ಅದನ್ನ ಸರಾಗವಾಗಿ ನಡೆಯೋ ತರ ಮಾಡ್ಕೊಟ್ಬಿಟ್ರೆ ಸಾಕು. ನಾನು ಇನ್ನೇನು ಕೇಳೋದಿಲ್ಲ. ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರತ್ಯಕ್ಷವಾಗಿ ನಾನು ಕ್ಷಮೆ ಕೇಳ್ತೀನಪ್ಪ, ಕ್ಷಮೆ. ನಮ್ಮನ್ನ ಏನು ತಪ್ಪು ತಿಳ್ಕೊಳ್ಬೇಡಿ. ಬೇಜಾರದಿಂದ ಎಷ್ಟು ನೋವಾಗಿದ್ರೆ ಇದು ಕೆಲವು ಸಲ ಪದಗಳು ಬಂದ್ಬಿಡತ್, ನಮಗ್ ತಿಳಿದೆ. ಸೊ ಹಾಗಾಗಬಾರ್ದು, ಆಗೋಗಿದೆ. ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಇಲ್ಲಪ್ಪ, ಇವಾಗ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಅದು ಇದು ಕೆಲಸ ಶುರು ಆಗಿರೋದ್ರಿಂದ ಸೊ ಅಲ್ಲೇ ಆಗ್ಬೇಕು ಅವ್ರಿಗೆ. ಅವ್ರದ್ದು ಆಸೆ ಇದ್ದಿದ್ದ ಜಾಗ ಅದು, ಕೆಲಸ ನಡೀತಾ ಇತ್ತು, ನಿಂತಿದೆ. ಅದನ್ನ ಸ್ಟಾರ್ಟ್ ಮಾಡ್ಕೊಟ್ಬಿಟ್ರೆ ಸಾಕಪ್ಪ, ಇನ್ನೇನು ಇಲ್ಲ.